ಚಾಲಕರ ಒಂದು ಸಹಯೋಗದೊಂದಿಗೆ ಇಂದು ತುಮಕೂರಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ತುಂಬ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ನಗರದ ಅಮಾನಿಕೆರೆ ಬಳಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಗಿದ್ದು, ತಾಯಿ ಭುವನೇಶ್ವರಿ ಫೋಟೋಗೆ ಪೂಜೆಯನ್ನು ಮಾಡಿ ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ. ಅದರ ಜೊತೆಗೆ ಕನ್ನಡ ಬಾವುಟವನ್ನು ಕೂಡ ಆರಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಆರ್ಟಿಒ ಅಧಿಕಾರಿಗಳು, ಆಟೋ ಚಾಲಕರು ಹಾಗೂ ಸಾರ್ವಜನಿಕರು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಆಟೋ ಚಾಲಕರು ತಮ್ಮ ಆಟೋಗಳಿಗೆ ಕನ್ನಡದ ಒಂದು ಬಾವುಟವನ್ನು ಕಟ್ಟಿ ನಗರದ ಡಿಸಿ ಆಫೀಸ್ನಿಂದ ಅಮಾನಿಕೆರೆಯವರೆಗೂ ಕೂಡ ಆಟೋಗಳನ್ನು ಮೆರವಣಿಗೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಆರ್ಟಿಒ ಅಧಿಕಾರಿಗಳು ಹಾಗೂ ಆಟೋ ಚಾಲಕರಿಗೆ ಯೂನಿಫಾರ್ಮ್ ಅನ್ನು ಕೂಡ ವಿತರಣೆ ಮಾಡಿದ್ದಾರೆ. ಅದರ ಜೊತೆಗೆ ಶಾಲಾ ಮಕ್ಕಳಿಗೆ ಪುಸ್ತಕ ಮತ್ತು ಪೆನ್ನುಗಳನ್ನು ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಆರ್ಟಿಒ ಅಧಿಕಾರಿಗಳು ವಾಯು ಮಾಲಿನ್ಯ ನಿಯಂತ್ರಣ ಒಂದು ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಈ ಮೂಲಕ ಆಟೋ ಚಾಲಕರಿಗೆ ವಾಯು ಮಾಲಿನ್ಯದ ಬಗ್ಗೆ ಜಾಗೃತಿಯನ್ನು ಕೂಡ ಮೂಡಿಸಿದ್ದಾರೆ. ಈ ವೇಳೆ ಮಾತನಾಡಿದಂತಹ ಆರ್ಟಿಒ ಅಧಿಕಾರಿ ಹಗಲು ರಾತ್ರಿ ಎನ್ನದೇ ದುಡಿಯುವ ಆಟೋ ಚಾಲಕರ ಸೇವೆಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಜೊತೆಗೆ ವಾಹನಗಳಿಗೆ ಎಮಿಷನ್ ಟೆಸ್ಟ್ ಕೂಡ ಮಾಡಿಸುವುದು ಮುಖ್ಯ. ಮಾಲಿನ್ಯಕ್ಕೆ ಇದು ತುಂಬ ಸಹಾಯಕಾರಿಯಾಗುತ್ತೆ. ಕಂಟ್ರೋಲ್ ಮಾಡಬೇಕು ಪೊಲ್ಯೂಷನನ್ನು ನೀವು ಅಂತ ಹೇಳಿ ಆಟೋ ಚಾಲಕರಿಗೆ ಸಲಹೆಯನ್ನು ಕೂಡ ನೀಡಿದ್ದಾರೆ. ಈ ವೇಳೆ ಆಟೋ ಚಾಲಕರ ಸಂಘದ ಮುಖಂಡ ವೆಂಕಟೇಶ್, ಆರ್ಟಿಒ ಅಧಿಕಾರಿಗಳಾದಂತಹ ಕವಿತಾ, ಮಧುಸೂದನ್, ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಭಾಗವಹಿಸಿದ್ರು. ವಾತಾವರಣ ಚೆನ್ನಾಗಿದೆ. ಈ ವಾತಾವರಣ ನಾವು ಉಳಿಸ್ಕೊಂಡು ಹೋಗ್ಬೇಕು. ಚೆನ್ನಾಗಿ ಇದಕ್ಕಿಂತ ಚೆನ್ನಾಗಿ ಮಾಡ್ಕೊಳ್ಳೋದು. ಮತ್ತು ಎಲ್ಲ ಚಾಲಕರಿಗೆ ಸ್ವಲ್ಪ ವಿದ್ಯೆ ಕಮ್ಮಿ ಇರ್ತದೆ, ಗೊತ್ತಿರೋಲ್ಲ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಹೆಂಗೆ ಮಾಡಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಅವರು ಫಾಲೋ ಮಾಡೋದಿಲ್ಲ. ಅದ್ರ ಬಗ್ಗೆ ನಾವು ಅವಾಗ ಈ ಥರ ಪ್ರೋಗ್ರಾಮ್ಗಳು ಹಾಕ್ಕೊಂಡು ತಿಳಿ ಹೇಳ್ತಾ ಇರ್ತೀವಿ. ಮಾಮೂಲಿ ಈಗ ವಾಯು ಮಾಲಿನ್ಯ ತಡೆ ಮಾತಾಡ್ತಾ ಇರೋದು ಮುಂದಿನ ತಿಂಗಳು ಜನವರಿಯಲ್ಲಿ ಅಪಘಾತ ತಡೆ ಮಾತಾಡ್ತಾರೆ ಅಂತ ಮಾಡ್ತೀವಿ. ಆವಾಗೆಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ತಿಳಿ ಹೇಳ್ತೀವಿ. ಸ್ಕೂಲ್ಗಳಿಗೆಲ್ಲ ಭೇಟಿ ಕೊಟ್ಟು ಅವ್ರಿಗೆಲ್ಲ ಮಕ್ಕಳಿಗೆಲ್ಲ ಹೇಳ್ತಿರ್ತೀವಿ. ಈ ಥರ ಪ್ರೋಗ್ರಾಮ್ಗಳು ಹಾಕ್ಕೊಂಡ್ರೆ ಅವ್ರಿಗೂ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತ ಈ ಸಮಯದಲ್ಲಿ. ಇಲ್ಲ, ಇದು ಸ್ವತಃ ನನ್ನ ಸ್ವಂತ ಊರು, ನನ್ನ ತವ್ರ ಮನೆ. ಸೊ ಈ ಊರಲ್ಲಿ ನನ್ನ ಸರ್ವಿಸ್ ಮಾಡೋದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. ಅದರಲ್ಲೂ ನಮ್ಮ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರ ಊರಾಗಿರೋದ್ರಿಂದ ಅವರಲ್ಲಿ ಇನ್ನೂ ಸರ್ವಿಸ್ ಕೊಡಲಿಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. ಹಾಗೂ ಏನಿದೆ ಟ್ರಾಫಿಕ್ ರೂಲ್ಸ್ ಯಾರು ಫಾಲೋ ಮಾಡ್ತಲ್ಲ ಅದನ್ನೆಲ್ಲ ನನಗೆ ನನ್ನ ಕೈಲಾದಷ್ಟು ಸರಿಪಡಿಸಿ ಅವರಿಗೆ ತಿಳಿ ಹೇಳ್ತಾ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡ್ತಾ ಈ ರಸ್ತೆ ಅಪಘಾತಗಳಾಗಿರ್ಬೋದು ಅವನ್ನೆಲ್ಲ ಕಮ್ಮಿ ಮಾಡೋದಕ್ಕೆ ನಾನು ಆದಷ್ಟು ನನ್ನ ಶ್ರಮ ಹಾಕಿ ನಾನು ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಹಾಗೆ ಅವರಿಗೆ ಏನು ಸಾರಥಿ ಅಂತ ಕರೆದೆ ಆಟೋ ಚಾಲಕರು, ಅವರಿಗೆ ಏನೇನು ಡಾಕ್ಯುಮೆಂಟ್ಸ್ ಯಾಕೆಂದರೆ ಅವರಿಗೆ ಹೆಚ್ಚು ವಿದ್ಯಾರ್ಹತೆ ಇರೋದಿಲ್ಲ. ಆದರೆ ಅವರಿಗೆ ಅದ್ರ ಬಗ್ಗೆ ನಾವು ತಿಳಿ ಹೇಳಿ ಅವ್ರಿಗೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.